ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿಲ್ಲ ನಿರಾಕರಣೆ ಮಾಡಿದ್ದಾರೆ ಹೇಳಿ ನಾನು ಅದು ಗೊತ್ತಿಲ್ಲ ನನಗೆ ಆಕ್ಷನ್ ತಗೊಳ್ತೀವಿ ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀನಿ ಕ್ಲಬ್ಗಳು ಹಿಂದೆನೂ ಕೂಡ ಚರ್ಚೆ ಇತ್ತು ಕ್ಲಬ್ಗಳಲ್ಲೂ ಕೂಡ ಡ್ರೆಸ್ ಕೋಡ್ ವಿಚಾರ ಮಾಲ್ಗಳು ಇದು ರಿಪೀಟ್ ಆಗ್ತದೆ ಮೆಟ್ರೋದಲ್ಲೂ ಇದೇ ರೀತಿ ಆಗಿತ್ತು ಸರ್ ಪಂಚೆ ಉಟ್ಕೊಂಡ್ಬಂದ್ರು ಅಂತಂದು ಅವ್ರನ್ನ ಒಳಗೆ ಬಿಟ್ಟಿರಲಿಲ್ಲ ಅವ್ರನ್ನ ಟ್ರೈನಿಗೆ ಕೂಡ ಹಚ್ಚಿರ್ಲಿಲ್ಲ ಈಗ ಮತ್ತೆ ಮಾಲ್ಗಳಲ್ಲಿ ನಮ್ಗೆ ಯಾರು ಮಾಹಿತಿ ಬಂದಿಲ್ಲ ನಮ್ಗೇನಾರು ಅಂಥವ್ರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಬಿಡಿ ಹೌದು ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಇಟ್ಟಿದ್ದೇವೆ ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ನಾನು ಬೆಂಗಳೂರಿನ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಏನು ವಿಚಾರ ಏನಿದೆ ಫೆರಿಫೆರಲ್ ರಿಂಗ್ ರೋಡ್ ಇರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಫ್ಲೈಓವರ್ಗಳಿರ್ಬೋದು ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡನ್ನು ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ ಇವೆಲ್ಲ ವಿಚಾರಗಳನ್ನು ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ CMಗೆ ನಮ್ಮ ಮಂತ್ರಿಗಳಿಗೆ ಅವ್ರ ಹತ್ರ ಚರ್ಚೆ ಮಾಡಿ ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು ಸುಮ್ಮನೆ ನಾನೇನೋ ಮೋಕುಪ್ಪಗೆ ಮಾಡಿ ಈಗ ಅವತ್ತು ಯಾವುದೋ ಪೇಪರಲ್ಲಿ ಬರೆದಿದ್ದಾರೆ ಅದೆಷ್ಟೋ 45,000 ಕೋಟಿ ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ 15,000 ಕೋಟಿ ಹೊಡೆಯೋಕ್ಕೆ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು 450 ರೂಪಾಯಿ 450 ಕೋಟಿನ 500 ಕೋಟಿನ ಕಸ ಎತ್ತಕ್ಕೇ ಅಷ್ಟು ಅದು ಹೆಂಗೆ 15,000 ಹೊಡೆದು ಬಿಡ್ತಾರೆ ಏನಾದ್ರು ಸ್ವಲ್ಪ ಕಾಮನ್ಸ್ ನನಗೆ ಆಶ್ಚರ್ಯ ಡೆಕಾಂಡ್ ಪ್ರಜಾವಾಣಿ ಅಂತ ಪೇಪರ್ ಅಂತವರು ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನು ಯಾವತ್ತೂ ಅವರು ಬಿಡ್ತಿರ್ಲಿಲ್ಲ ಅಂಥವರು ಇವತ್ತು ಒಂದು ಕ್ವಶನ್ ಮಾರ್ಕಾಗಿ ಬರೆದಿದ್ದಾರೆ ಅದಕ್ಕೆ ಅವ್ರಿಗೆ ಬರಿತಾ ಇದ್ದೀನಿ ನಾನು ಎಲ್ಲರೇ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ಏನೇನೋ ನಾನು ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ ಎಲ್ಲಿ ಯಾವ ಬ್ಲ್ಯಾಕ್ ಲಿಸ್ಟು ಎಲ್ಲಿ ಕಂಪ್ನಿ ಟೆಂಡ್ರೇ ಇನ್ನ ಕರೆದಿಲ್ಲ ಏನು ಇಲ್ಲ ಇನ್ನು ಕೋರ್ಟಲ್ಲಿದೆ ಇಶ್ಯೂ ಈಗ ಕಸನ ಈಗ ಮಂಡೂರು ನಿನ್ನೆ 3 ದಿನದಿಂದ ಮಂಡೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗದು 3 ಡೇಸಿಂದ ಅವ್ರು ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಇನ್ನಂತ ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಮೇಲೆ ಆ ನೈಸ್ ರೋಡ್ ಪಕ್ಕ ಅವ್ರ ಹತ್ರ ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ ಇನ್ನೆಲ್ಲ ಬೇರೆ 2-3 ಕಡೆ ಇದೆ ಆ ಜಾಗಗಳನ್ನೆಲ್ಲ ಬೆಂಗಳೂರಿಂದ ಹೊರಗಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಇನ್ನು ಆ ಸ್ಟೇಜಲ್ಲಿ ಇರ್ಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ನಾಳೆ ಒಂದು 3-4 ರಾಜ್ಯಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀನಿ ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ ಅಸೆಂಬ್ಲಿಲಿ ತಂದಿಡ್ತೀವಿ ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅದನ್ನು ಯಾರೋ ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇದ್ರಲ್ಲ ಆ ಟೆಂಡರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರಿ ಅಷ್ಟೇ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ